ಹಲೋ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ವಿಷಯ ಸರ್ ಕನ್ನಡ ತೆಲುಗು ಹಿಂದಿ. ಕನ್ನಡ ಸರ್. ಸರ್ ನಾವು ಇದು playbus24.com ಕಾಲ್ ಮಾಡ್ತಾ ಇರೋದು. ನನ್ನ ಹೆಸರು ರೆಡ್ಡಿ ಅಂತ ಸರ್. ಹೇಳಿ ಸರ್. ಇದು ಗೇಮ್ಸ್ ಆಡ್ತೀರಾ ಸರ್ ಮೊಬೈಲಲ್ಲಿ? ರೋಲೆಟ್ ಬಕರ ತಿನ್ಪತಿ ಅಂದ್ರಬಾರ್ ಏವೇಟರ್ ಈ ಥರ ಗೇಮ್ಸ್ ಸರ್? ಅಂದರ್ ಬಾರ್ ಆಡ್ತೀನಿ ಸರ್. ಅಂದರ್ ಬಾರ್ ಆಡ್ತೀನಿ. ಅಂದ್ರಬಾರ್ ಆಡ್ತೀರಾ? ಏನಂದರೆ ನಮ್ಮದ್ರಲ್ಲಿ ಆಫರ್ ನಡೀತಾ ಇದೆ ಸರ್. ನೀವು ಫಸ್ಟ್ ಡಿಪಾಸಿಟ್ ಎಷ್ಟು ಮಾಡ್ತೀರೋ ಅದಕ್ಕೆ 100% ಬೋನಸ್ ಸಿಗುತ್ತೆ ಸರ್. ನಿಮಗೆ ವಿಡ್ರಾಲ್ ಎಲ್ಲ 5-10 ನಿಮಿಷ ಒಳಗೆ ಆಗುತ್ತೆ. ಇಲ್ಲ ಇಲ್ಲ ಅಲ್ಲ ಸರ್, ಬೋನಸ್ ಕೊಟ್ಟೇ ಇಲ್ಲ ನಮಗೆ. ಇಲ್ಲ, ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ಸರ್. ಇಲ್ಲ ಸರ್, ಎಲ್ಲಿ ಸರ್ ಕೊಟ್ಟೇ ಇಲ್ಲ ನನಗೆ. ನಾನು 1 ವರ್ಷದಿಂದ ಆಡ್ತಾ ಇದ್ದೀನಿ, ಬೋನಸ್ಸೇ ಕೊಟ್ಟಿಲ್ಲ. ಅದು ಡೇರಿ ಅಂತ ಹೇಳಿ. ಯಾವ ವೆಬ್ಸೈಟಲ್ಲಿ ಸರ್? ವೆಬ್ಸೈಟಲ್ಲಿ ಏನಿಲ್ಲ, ಆನ್ಲೈನಲ್ಲಿ ಆಡ್ತೀವಿ. ಅದೇ ಆನ್ಲೈನಲ್ಲಿ ಯಾವ ವೆಬ್ಸೈಟು ಅಂತ? ಲೈವ್ ಅಲ್ಲಿ ಸರ್. ಲೈವಲ್ಲಿ ನಾವು ಊರಲ್ಲಿ ನಾವು ಒಂದು 10-12 ಜನ ಇದ್ದೀವಿ. ಹಾಂ, ಅದು 10-12 ಜನ ಅಲ್ಲ. ಲೈವ್ ಅಲ್ಲ ನಾನು ಹೇಳ್ತಾ ಇರೋದು. ನಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಗೆ 100% ಬೋನಸ್ ಸಿಗುತ್ತೆ ಸರ್. ನೀವು 500 ಮಾಡಿದ್ರೆ 500ಕ್ಕೆ 500, 1000 ಮಾಡಿದ್ರೆ 1000ಕ್ಕೆ 1000 ಬೋನಸ್ ಸಿಗುತ್ತೆ ನಮ್ದ್ರಲ್ಲಿ. ಹಾಂ. ಓಕೆನಾ? ನಾನು ID ಕ್ರಿಯೇಟ್ ಮಾಡ್ಕೊಡ್ತೀನಿ, ನೀವು ಲಾಗಿನ್ ಮಾಡ್ಕೊಂಡು ಪ್ಲೇ ಮಾಡ್ಕೊಳ್ಳಿ ಸರ್. ಮತ್ತೆ ಅಲ್ಲಿ ಬಂದೇ ಇಲ್ಲ ನೀವು. ಒಂದು ದಿವಸನೂ ಅಲ್ಲಿ ಬರಲಿಲ್ಲ ID ಕ್ರಿಯೇಟ್ ಮಾಡೋಕ್ಕೆ. ಎಲ್ಲಿಗೆ? ಅಲ್ಲಿ ಊರಿಗೆ, ನಮ್ಮೂರಿಗೆ. ಊರಿಗಲ್ಲ ಸರ್, ನಾನು ಇವಾಗ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ವಾಟ್ಸಪ್ಪಲ್ಲಿ ಲೈವ್ ಮಾಡಿದ್ರಾ? ನಾವು ನೀವು ಲೈವ್ ಮಾಡಿದ್ರಾ? ನಾವೆಲ್ಲ ನಾನು, ಕೃಷ್ಣಪ್ಪ, ದರ್ಶಿ, ವಾಸು, ಸತೀಶ, ಸೂರಿ ಇವರೆಲ್ಲ ಆಡಿದ್ವಿ. ಅದನ್ನ ಲೈವ್ ಮಾಡಿದ್ರಾ ನೀವು? ಇಲ್ಲ ಸರ್, ಇದು ನಮ್ದ್ರಲ್ಲಿ ಲೈವ್ ನಡೀತಾ ಇರತ್ತೆ. ಯುರೋಪ್ ಶ್ರೀಲಂಕಾದಲ್ಲಿ ಲೈವ್ ನಡೀತಾ ಇರತ್ತೆ. ಅದು ನಮ್ಮ ವೆಬ್ಸೈಟ್ ಅಲ್ಲಿ ನೀವು ಬೆಟ್ ಮಾಡ್ಬೋದು, ಅಂಬರ ಬಾರ ಅಂತ. ಹಾಂ. ಇಲ್ಲ ಸರ್, ನಾವು ನಾನೆಲ್ಲೋ ನೀವು ಲೈವ್ ಮಾಡಿ ಇದು ಮಾಡ್ತಾ ಇದ್ದೀರಾ, ವೆಬ್ಸೈಟಿಗೆ ಬಿಡ್ತಾ ಇದ್ದೀರಾ ಅಂದ್ಕೊಂಡ್ವಿ. ಇಲ್ಲ ನಿಮ್ದು ಹೆಂಗ್ ಬಿಡ್ಲಿಕ್ಕಾಗತ್ತೆ ಸರ್? ಹ್ಞೂ ಸರ್, ಮಾಡ್ಬೋದಲ್ಲ. ಅದು ನಿಮಗೂ ದುಡ್ಡು ಆಗುತ್ತೆ, ನಮಗೂ ದುಡ್ಡು ಆಗುತ್ತೆ. ಆ ಥರದಲ್ಲ ಸರ್ ಇದು. ಹಾಂ. ಇದು ಯುರೋಪ್ ಅಂಡ್ ಶ್ರೀಲಂಕಾ ಅಲ್ಲಿ ಬೆಟ್ ಇದು ನಡೀತಾ ಇರತ್ತೆ. ನೀವು ಬೆಟ್ ಮಾಡ್ಕೋಬಹುದು, ಅಂದ್ರ ಬೀಳತ್ತಾ ಬಾರ್ ಬೀಳತ್ತಾ ಅಂತ. ಹಾಂ 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 ಹಾಂ. ಪ್ಲೇ ಮಾಡ್ಕೊಂತೀರಾ? ID ಕ್ರಿಯೇಟ್ ಮಾಡ್ಕೊಡ್ತೀನಿ ಸರ್. ಹಂಗಂದ್ರೆ ಅಂದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀನಿ, ನೀವು ಲಾಗಿನ್ ಮಾಡ್ಕೊಂಡು ನೀವು ಪ್ಲೇ ಮಾಡ್ಬೋದು ಸರ್ ಗೇಮು. ಈಗ ಕಮಿಷನ್ ಎಲ್ಲ ಹಾಕ್ತೀರಾ? ಈಗ ನಾವು ಹಿಂದೆ ಆಡಿದ್ದೀವಲ್ಲ ಊರಲ್ಲಿ, ಅದೆಲ್ಲ ಕಮಿಷನ್ ಹಾಕ್ತೀರಾ ಸರ್ ನೀವು? ಅದ್ಯಾಕೆ ಹಾಕ್ತೀವಿ ಸರ್ ನಾವು ಕಮಿಷನ್? ಹ್ಞೂ, ನಾವು ಆಡೆಲ್ಲ ಸುಮಾರು ಕಳ್ಕೊಂಬಿಟ್ಟಿದ್ದೀವಲ್ಲ ಸರ್. ನಾವು 4-5 ಕೋಟಿವರೆಗೂ ಕಳೆದಿದ್ದೀವಿ ಊರಲ್ಲಿ. ಅದು ಅದು ನೀವು ಆಡ್ಕೊಂಡಿರೋದಲ್ವಾ? ನಮ್ಮ ವೆಬ್ಸೈಟ್ ಅಲ್ಲಿ ಇನ್ನೂ ಆಡೇ ಇಲ್ವಲ್ಲ ನೀವು. ಸರ್ ಅಂದರ್ ಬಾರ್ ಎಲ್ಲ ಒಂದೇ ಅಲ್ವಾ ಸರ್? ಎಲ್ಲಿ ಆಡೋದ್ರೇನು ಸರ್ ನಾವು? ಅಲ್ಲ ಸರ್, ಎಲ್ಲ ಒಂದೇನೆ. ಬಟ್ ನಮ್ಮ ವೆಬ್ಸೈಟ್ ಅಲ್ಲಿ ಆಡಿಲ್ವಲ್ಲ ನೀವು. ಡೈರೆಕ್ಟ್ ಆಗಿ ನೀವು ಲೈವ್ ಅಲ್ಲಿ ಆಡ್ಕೊಂಡು ಹೋದ್ರೆ ನಾವೆಲ್ಲಿಂದ ಕೊಡೋದು ನಿಮ್ ದುಡ್ಡು? ಅದೆಲ್ಲ ನಿಮ್ಮಿದೆ ಅಲ್ವಾ ಸರ್? ಈಗ ಕಾರ್ಡ್ ತಯಾರಾಗೋದು ನಿಮ್ಮಿದ್ರಿಂದಲೇ ಅಲ್ವಾ ಸರ್? ಅಂದರ್ ಬಾರ್ ಕಾರ್ಡ್ ಎಲ್ಲ ತಯಾರಾಗೋದು ನಿಮ್ಮಿದ್ರಲ್ಲೇ ಅಲ್ವಾ ಸರ್ ಅವೆಲ್ಲ? ನಮ್ಮದ್ರಲ್ಲ ಸರ್, ನಮ್ಮ ವೆಬ್ಸೈಟ್ ಅದು ಒಂದು ಪ್ರೊವೈಡರ್. ಅಂದರ್ ಬಾರ್ ಅಂದ್ರೆ ಒಬ್ರು ಅದು ಗೇಮ್ ಕೊಡ್ತಾರೆ, ಅದು ಇದು ಶೂಟ್ ಆಗ್ತಾ ಇರತ್ತೆ, ಅದು ನೀವು ಬೆಟ್ ಮಾಡ್ಬೋದು. ಹ್ಞೂ ಸರ್, ಶೂಟ್ ಆಗತ್ತವರು ನಾವು ಫುಲ್ ಪೇಮೆಂಟೇ ಹಾಕಿದ್ದೀವಿ. ಎಲ್ಲ ಕಾರ್ಡ್ ನಾವು ಹೊಡೆದು ಆಡ್ತಾ ಇದ್ದೀವಿ. ನಮ್ಗೆ ಇದುವರೆಗೂ ₹1 ಯಾರು ಏಜೆಂಟ್ ನಮ್ಮ ವೆಬ್ಸೈಟ್ ಅಲ್ಲಿ ಪ್ಲೇ ಮಾಡ್ರಿ. ನಿಮ್ಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ, ನಮ್ಮ ವೆಬ್ಸೈಟ್ ಅಲ್ಲಿ ಪ್ಲೇ ಮಾಡ್ರಿ. ಹಾಂ. ನಿಮ್ಗೆ ಬೋನಸ್ ಸಿಗತ್ತೆ, ನಿಮ್ಗೆ ಎಲ್ಲ ಟ್ರಿಕ್ಸ್. ನಮ್ಮ ಸೈಟಲ್ಲೇ ಆಡ್ತಾ ಇರೋದು ಸರ್. ಅಲ್ಲಿ ಕೆಳಗಡೆ ಆಲ್ಮರ ಇದೆ, ಸೈಟ್ ಇದೆ ಅಲ್ಲಿ. ಆ ಸೈಟಲ್ಲಿ ಆಡ್ತೀವಿ. ಇನ್ನು ಬೇರೆ ಕಡೆ ಲೇಔಟಲ್ಲೆಲ್ಲ ಮನೆ ಕಟ್ಬಿಟ್ಟಿದ್ದಾರೆ. ಆ ಕಡೆ ಕೆಳಗಡೆ ಇನ್ನೊಂದು ಲೇಔಟ್ ಐತೆ, ಅಲ್ಲಿ ಯಾರು ಇನ್ನೂ ಮನೆ ಕಟ್ಟಿಲ್ಲ. ಆ ಸೈಟಲ್ಲಿ ಆಡ್ತಾ ಇದ್ದೀವಿ. ಅಲ್ಲ ಸರ್, ನಮ್ಮ ವೆಬ್ಸೈಟ್ ಅಲ್ಲೇ ಆಡ್ರಿ ಅಂತ ಹೇಳ್ತಾರೆ. ಅದು ಹಾಂ. ಆಗ್ತಿದೆ ಸರ್, ನಾನು ಹೇಳ್ತಾ ಇರೋದು ನಮ್ದು ವೆಬ್ಸೈಟ್ ಇದೆ, ಅದರಲ್ಲಿ ಗೇಮ್ಸ್ ಇದೆ, ಪ್ಲೇ ಮಾಡ್ಕೊಳ್ಳಿ ಅಂತ. ಹಾಂ ಹಾಂ ಹಾಂ. ಅಲ್ಲ, ನಮ್ಮ ಸೈಟಲ್ಲಿ ಅಲ್ಲಿ ನಾವು ಆಡ್ತೀವಲ್ಲ, ಆ ಸೈಟಲ್ಲಿ ವೆಬ್ ಮಾಡಿಬಿಟ್ಟು ಇದು ಮಾಡೋಕ್ಕಾಗಲ್ವ? ಹಂಗೇನು ಮಾಡೋಕ್ಕಲ್ವಾ? ಹೆಂಗೆ? ಈಗ ನಾವು ಆಡ್ತೀವಲ್ಲ ಸರ್, ಅಲ್ಲೇ ನೀವು ಬಂದು ಲೈವ್ ಮಾಡ್ಬಿಟ್ಟು ಇದು ಹಂಗಲ್ಲ. ಇದು ವೆಬ್ಸೈಟ್ ಇರುತ್ತೆ, ಗೂಗಲ್ ಕ್ರೋಮ್ ಅಲ್ಲಿ ವೆಬ್ಸೈಟ್ ಇರುತ್ತೆ, ಅದು ಓಪನ್ ಮಾಡ್ಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಗೇಮ್ ಆಡೋದು ಸರ್. ಇದು ಬೇರೆನಾ? ಹೌದು. ನಾವು ಮತ್ತೆ ಎಲ್ಲ ಸುಮಾರು ಕಳ್ಕೊಂಬಿಟ್ವಿ ಸರ್. ಅವಾಗ ನಾನು ಅದೇನೋ ಕಮಿಷನ್ ಹಾಕಕ್ಕೆ ಫೋನ್ ಮಾಡಿದ್ದೀರ, ನಾವು ಕಳೆದಿದ್ದೆಲ್ಲ ಕಮಿಷನ್ ಹಾಕಕ್ಕೆ ಫೋನ್ ಮಾಡಿದ್ದೀರೇನೋ ಅನ್ಕೊಂಬಿಟ್ಟೆ ನಾನೀಗ. ಇಲ್ಲ ಆ ಥರ ಅಲ್ಲ ಸರ್ ಇದು. ಹಾಂ. ಕ್ರಿಯೇಟ್ ಮಾಡ್ಕೊಡ್ತೀನಿ, ಪ್ಲೇ ಮಾಡ್ಕೊಂತೀರಾ? ಈಗ ಅದರದ್ದು ಹೋಗ್ಲಿ, ಅದನ್ನ ರಿಕವರಿ ಮಾಡ್ಕೊಡಕ್ಕೆ ಆಗುತ್ತಾ ಸರ್? ನಾವು ಕಳ್ಕೊಂಡಿದ್ದೀವಲ್ಲ ಹುಡುಗರೆಲ್ಲ, ಅದೇನೋ ಆಡಿ ವಿನ್ ಆಗ್ಬೋದು ನೀವು. ಹಾಂ. ನೀವು ನಮ್ಮ ವೆಬ್ಸೈಟ್ ಪ್ಲೇ ಮಾಡಿ ವಿನ್ ಆಗಿ ರಿಕವರಿ ಮಾಡ್ಕೋಬೋದಲ್ವಾ? ಹೆಂಗೆ ಸರ್? ಈಗ ಅದ್ರದ್ದು ಕಮಿಷನ್ ಮತ್ತೆ ಈಗ ನಾವು ಆಡಿರೋದೆಲ್ಲ ಕಮಿಷನ್ ಯಾರು ಕೊಡ್ತಾರೆ ಸರ್? ಈಗ ಅದು ನೀವು ಎಲ್ಲಿ ಆಡಿದ್ರೋ ಅವ್ರನ್ನೇ ಕೇಳಿ ಸರ್. ಇಲ್ಲ ಸರ್, ಅದು ಸೈಟಲ್ಲೇ ಆಡಿರೋ ಸರ್ ನಾವು. ಅದೇ ಯಾವ ಸೈಟಲ್ಲಿ ಆಡಿದ್ರೋ ಆ ಸೈಟ್ ಅವ್ರನ್ನ ಕೇಳ್ರಿ ಅಂತ. ಹೆಂಗೆ ಸರ್? ಈಗ ಅವರು ಜಮೀನವ್ರು ಕೊಡ್ತಾರಾ ಸರ್ ನಮಗೆ? ಕೊಡಲ್ವಲ್ಲ, ಅದಕ್ಕೆ ನಮ್ಮ ವೆಬ್ಸೈಟಲ್ಲಿ ಪ್ಲೇ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಹಾಂ. ನೀವು ಅದನ್ನೇ ಅವಾಗಲೇ ಲೈವ್ ಮಾಡಿಬಿಡ್ಬೇಕಾಯ್ತು ಸರ್. ನೀವು ಇಲ್ಲಿ ಇಷ್ಟೊಂದು ದುಡ್ಡು ನಮಗೆ ಕಮಿಷನ್ ಹಾಕ್ತೀನಿ ಅಂತೀರಾ,
ಅದೆಲ್ಲ ಬರೋದು ನಮಗೆ. ಕಮಿಷನ್ ಎಲ್ಲಿಂದ ಬರುತ್ತೆ ಸರ್? ಹಾ? ಅದೆಲ್ಲ ಬರಲ್ಲ ಸರ್. ಇದು ನಮ್ಮ ವೆಬ್ಸೈಟ್ ಎಲ್ಲ ಆಲ್ರೆಡಿ ಇರುತ್ತೆ. ಹಾಂ ನೀವು ಬೆಟ್ ಮಾಡ್ಕೊಳೋದು. ನೀವು ಏನೇನೋ ಹೇಳ್ತಾ ಇದ್ದೀರಾ, ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇವಾಗ ನಮ್ದು ವೆಬ್ಸೈಟ್ ಇರುತ್ತೆ, ಅದರಲ್ಲಿ ಗೇಮ್ ಇದು ಬರ್ತಾ ಇರುತ್ತೆ ಲೈವ್, ನೀವು ಅಲ್ಲಿ ಬೆಟ್ ಮಾಡೋದು. ಹ್ಞೂ ಸರ್, ನಾವೇ ಕ್ಯಾಶ್ ಹಾಕ್ತೀವಿ, ಬೆಡ್ ಮಾಡ್ತೀವಿ ನಾವು. ಅವ್ನು ಕಾಲ್ಡ್ ಹೊಡಿಯೋನು ಕರೆಕ್ಟಾಗಿ ಹೊಡಿಬೇಕಲ್ಲ ನಮಗೆ. ಹೆಂಗೆ ಹೊಡಿತಾನೋ, ಅಂದರ್ ಹೊಡಿತಾನೋ, ಬಾಯರ್ ಹೊಡಿತಾನೋ, ನಾವೇನೋ ಆಡಿರ್ತೀವಿ ಅಲ್ಲಿ, ಹಂಗೆಲ್ಲ ಆಗ್ಬಿಡ್ತದಲ್ಲ ಅಂತ. ಯಾವ್ದು ವಿನ್ ಆಗ ಅಲ್ಲ, ಅದು ಲೈವ್ ಅಲ್ಲಿ ನಡೀತಾ ಇರುತ್ತೆ. ನೀವು ಅದು ಅಂದ್ರೋ ಬಾರು ಯಾವ್ದೋ ಒಂದು ಬರುತ್ತೆ, ಹಾಂ ನೀವು ಯಾವ್ದೋ ಒಂದು ಬೆಟ್ ಮಾಡ್ತೀರಾ. ಹಾಂ, ಅದ್ಯಾವುದೋ ಒಂದು ಬಂದ್ಬಿಡ್ತದಲ್ಲ ಅವಾಗ ಲಾಸ್ ಆಗ್ಬಿಡ್ತದಲ್ಲ ಸರ್ ನಮಗೆ. ಅಲ್ಲ ಸರ್, ಇವಾಗ ಅಂದರು ಬಾರು ಕಾರ್ಡ್ ತೆಗಿತಾ ಇರ್ತಾರೆ ಅಲ್ಲೇ ಹಾಂ, ಲೈವ್ ಅಲ್ಲೇ ಮಿಕ್ಸ್ ಮಾಡಿ ತೆಗಿತಾರೆ. ಅಂದರು ಬಾರು ಒಂದು ಜೋಕರ್ ತೆಗ್ದ್ಬಿಟ್ಟು ಅಂದರು ಬಾರು ಆಗ್ತಾ ಇರ್ತಾರೆ. ಈಗ ನಿಮ್ಮ ವೆಬ್ಸೈಟ್ ಅಲ್ಲಿ ನಾವು ಆಡಿದ್ದೆ ಹೊಡಿತದ ಸರ್? ಪಕ್ಕ ಆಡೇ ಬಿಡೋಣ ಸರ್, ಅದೇನಾಗ್ಲಿ. ನಾವು ಏನು ಆಡ್ತೀವೋ ಅದು ಬಂದ್ಬೇಕದು. ಅಂದ್ರೆ ನೀವು ಯಾವ್ದು ಆಡಿದ್ರೆ ಅದೇ ಬರ್ಬೇಕಾ? ಹಾಂ, ಅದೇ ಬರ್ಬೇಕು. ಆ ಥರದ್ದು ಏನಾದ್ರು ಇದ್ರೆ ನೋಡಿ ಸರ್, ಇವತ್ತೇ ಮಾಡ್ಬಿಡೋಣ ಸರ್. ಅದಕ್ಕೆ 5,000 ಕೋಟಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಈ ಪ್ರಪಂಚದಲ್ಲಿ ಆ ತರ ನೀವು ಯಾವ್ದು ಹಾಕಿದ್ರೆ ಅದೇ ಬರೋದೇ ಇಲ್ಲ ಸರ್. ಬರಲ್ಲ ಹಂಗೆ. ಲಕ್ ಇರ್ಬೇಕು. ಹಾಂ ಹಾಂ ಹಾಂ, ಅದು ಗೇಮ್. ಲಕ್ಕಿರಿ ಅಂತೆ ಸರ್. ನಾನು ಜ್ಯೋತಿಷ್ಯಕ್ಕೆ ಹೋಗಿದ್ದೆ ಮೊನ್ನೆ, ಶಾಸ್ತ್ರ ಕೇಳಿದೆ ನೆಲಮಂಗ್ಲಕ್ಕೆ ಹೋಗಿ. ನಿಮ್ಗೆ 2026 ಮಿಥುನ ರಾಶಿ, ಹರೀಶ್ ಅಂತ ನಿಮ್ಮ ಹೆಸರು, ನಿಮ್ಗೆ ಈ ಸರಿ ಮಣ್ಣು ಮುಟ್ಟಿರು ಚಿನ್ನ ಆಗ್ತದೆ ಅಂತ ಹೇಳ್ತಾವ್ರೆ. ಅದಕ್ಕೆ ನೀವೇನಾದ್ರೂ ನಾನು ಹಾಕಿದ್ದೆ, ಆದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಆಡ್ರಿ. ಅದಕ್ಕೇನು ಹೇಳಿದ್ದು, ನಾನು ಹಾಕಿದ್ದೆ ಬೀಳ್ಬೇಕು, ಆಮೇಲೆ ಬೀಳಲಿಲ್ಲ ನೀವು ಅಮೌಂಟ್ ರೀಫಂಡ್ ಮಾಡಬೇಕಾಗುತ್ತೆ. ಅದ ಹೆಂಗಾಗತ್ತೆ? ಹ್ಞೂ ಸರ್, ಅದ ಹೆಂಗಾಗತ್ತೆ ಸರ್? ಜ್ಯೋತಿಷ್ಯನೇ ಹೇಳಿದ್ದಾರೆ ನನಗೆ, ನೀನು ರಾಶಿ ಬಲ ಮಣ್ಣು ಮುಟ್ಟಿರು ಚಿನ್ನ ಆಗುತ್ತೆ ಅಂತ. ನಾನು ಅಲ್ಲಿ ಮುಟ್ಟಿದಾಗ ನಿಮಗೆ ನನ್ನ ಕೈಯಲ್ಲಿ ಬೆಟ್ಲ್ ಬೋರ್ಡ್ ಒತ್ತಿದಾಗ ಅದು ನನಗೆ ಬರಬೇಕಲ್ವಾ ಸರ್ ಅವಾಗ ಅದು? ಹಿಂಗಾದ್ರೆ ಜ್ಯೋತಿಷ್ ಅವ್ರನ್ನೇ ದುಡ್ಡು ಕೇಳ್ರಿ ಸರ್. ಜ್ಯೋತಿಷ್ ಅವ್ರಿಗೆ ಕೇಳಕ್ಕೆ ನಿಮ್ಗೆ ಹಾಕ್ಬಿಟ್ಟು ನಾನು ಜ್ಯೋತಿಷ್ ಅವ್ರಿಗೆ ಕೇಳಕ್ಕಾಗ್ತದ? ಅವ್ರು ಹೇಳಿದ್ದಾರೆ. ಅಲ್ಲ, ಅವರೇ ಅಲ್ಲ ಹೇಳಿರೋದು. ಇವಾಗ ನೀವು ಯಾವ್ದು ಹಾಕಿದ್ರು ಅದೇ ನಿಮ್ ವಿನ್ ಆಗ್ಲೇಬೇಕಂದ್ರೆ ಹೆಂಗಾಗತ್ತೆ ಸರ್? ಎರಡಕ್ಕೂ ಹಾಕ್ಬಿಡ್ತೀವಿ, ಅವಾಗ ಬಂದೇ ಬರುತ್ತಲ್ಲ ನಮಗೆ. ಯಾವ್ದಕ್ಕೆ? ಅದೇನೋ ಹೇಳಿದ್ರಲ್ಲ, ಅಂದರು ಬಾಯರ್ ಎರಡಕ್ಕೂ ಒತ್ಬಿಡ್ತೀನಿ. ಎರಡಕ್ಕೂ ಒತ್ಬಿಟ್ರೆ ಏನು ಬರಲ್ವಲ್ಲ? ಹಾಂ, ಬರಲ್ಲ. ಯಾವ್ದೋ ಒಂದು ಕಡೆ ಹಾಕಿದ್ರೆ ವಿನ್ ಬರುತ್ತೆ. ಹಾಂ ಹಾಂ ಹಾಂ, ಹಂಗ ಇದು? ಹೌದು. ಹಾಂ 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 ಹಾಂ, ನಾವು ಹಳ್ಳಿಲಿ ಎರಡೂ ಆಡ್ಬಿಡ್ತೀವಿ ಇವನ ಟೈಮ್, ಅದಕ್ಕೆ ಕೇಳಿದ್ದು. ಆ ಥರ ಇಲ್ಲ, ಯಾವ್ದೋ ಅಂದರು ಬಾರು ಯಾವ್ದೋ ಒಂದು ವಿನ್ ಆಗುತ್ತೆ ಅಂದ್ರೆ ನೀವು ಬೆಟ್ ಮಾಡ್ಬೋದು. ಮತ್ತೆ ಕೆಳಗೇನು ನಿಮ್ಗೆ ಸೈಡ್ ಬೆಟ್ಟಿಂಗ್ ಆಗ್ಬೋದು. ಹಾಂ ಹಾಂ, ಇಷ್ಟು ಕಾರ್ಡ್ಸ್ ಅಂತ ಇರುತ್ತೆ. 1 ರಿಂದ 5 ಕಾರ್ಡ್ ವರೆಗೂ ಬಂದ್ರೆ ಇಷ್ಟು ರೇಷಿಯೋ. ಹಾಂ, 6 ಕಾರ್ಡಿಂದ 10 ಕಾರ್ಡ್ ವರೆಗೂ ವಿನ್ ಆದ್ರೆ ಇದು ಈಗ ಇದನ್ನೆಲ್ಲ ಮಾಡ್ಬಿಟ್ಟು 1 ಲಕ್ಷ ಹಾಕೊಡ್ತೀರಾ ಸರ್? ನೋಡೋಣ, ಚೆಕ್ ಮಾಡ್ಬಿಡ್ತೀನಿ. 1 ಲಕ್ಷ ಹಾಕೊಡ್ತೀರಾ? ಚೆಕ್ ಮಾಡ್ಬಿಡ್ತೀನಿ. ಡಿಪಾಸಿಟ್ ಮಾಡ್ತೀರಾ? ಹಾಂ, 1 ಲಕ್ಷ ನೀವು ಡಿಪಾಸಿಟ್ ಮಾಡಿ ಸರ್, ನನಗೆ ID ಕ್ರಿಯೇಟ್ ಮಾಡಿ ಡಿಪಾಸಿಟ್ ಮಾಡಿ ಕೊಟ್ಬಿಡಿ. 1 ಲಕ್ಷದಲ್ಲಿ ಎಷ್ಟು ಹಿಡಿತೀನೋ ಅದ್ರಲ್ಲಿ ಅರ್ಧ ಇಬ್ರು ಹಂಚ್ಕೊಳೋಣ ಸರ್. ನಾನು ಅರ್ಧ, ನೀವು ಅರ್ಧ. ಇದು ಯಾರಿಗೂ ಹೇಳಕ್ ಹೋಗ್ಬೇಡ್ರಿ, ಯಾಕೆಂದ್ರೆ ನಿಮ್ಮ ವೆಬ್ಸೈಟ್ನವ್ರಿಗೂ ಗೊತ್ತಾಗ್ಬಾರ್ದು ನೀವು ಹಾಕಿರೋದು. ಇಬ್ರು ಅರ್ಧ ಈಕ್ವಲ್ ಮಾಡಿ ಶೇರ್ ಮಾಡ್ಕೊಳೋಣ. ಅದು ಹೆಂಗಾಗತ್ತೆ? ಅದು ಹಂಗಾಗಲ್ಲ ಸರ್. ನೋಡಿ ಸರ್, 50-50 ಮಾಡ್ಕೊಳೋಣ ಸರ್. ನನಗೆ ಯಾಕೆ ಜ್ಯೋತಿಷ್ ಹೇಳಿದ್ದಾನೆ, ನಿನ್ ಏನು ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತ. ಇದನ್ನ ಟ್ರೈ ಮಾಡೋಣ, ಏನು ಬರುತ್ತೋ ನಿಮ್ಗೆ ಅರ್ಧ ಸೇರು, ನಂದು ಅರ್ಧ ಸೇರು. ಯಾಕೆ ನೀವು ವಿಟ್ರಾ ಕೊಡೋರು ನೀವೇನೆ. ನೀವು ಅರ್ಧ ಇಟ್ಕೊಂಡು ನನಗೆ ಅರ್ಧ ಕೊಡಿ ಸರ್. ಮಾಡಿ ಸರ್, ರೆಡಿ ಮಾಡಿ ಸರ್. ಇಲ್ಲ ಇಲ್ಲ ಇಲ್ಲ, ಆ ಥರ ಇಲ್ಲ. ಪ್ಲೀಸ್ ಮಾಡಿ ಸರ್, ಆಗುತ್ತೆ ಮಾಡಿ ಸರ್. ಇಲ್ಲ ಸರ್, ಇಲ್ಲ ಆಗಲ್ಲ. ಸಾರಿ, ಥ್ಯಾಂಕ್ ಯು ಸರ್. ನೀವು ಈಗ ನಮ್ಮ ಊರು ನೆಲಮಂಗಲದ ಹತ್ರ ದೊಡ್ಡೇರಿ. ಓಕೆ. ನಾವು ಅಲ್ಲಿ ಈ ಕಡೆ ಅಲ್ಲಿ ತೋಟದಲ್ಲೆಲ್ಲ ಆಡ್ತೀವಿ, ಅಂದರ್ ಬಾಯರೆಲ್ಲ. ಅದನ್ನ ನೀವು ಆನ್ಲೈನ್ಗೆ ಹಾಕೋಕ್ಕಾಗಲ್ವಾ? ಹಲೋ ಹಲೋ ಬ್ರದರ್. ಹಲೋ ಹಲೋ ಸರ್, ಕೇಳಿಸ್ತಾ ಇದೆ. ಅದನ್ನ ನೀವು ಆನ್ಲೈನ್ಗೆ ಹಾಕೋಕ್ಕಾಗಲ್ವಾ? ನಿಮಗೂ ಕಸ ಆಗುತ್ತೆ, ನಮಗೂ ಕಸ ಆಗುತ್ತೆ ಅದು ಆನ್ಲೈನ್ಗೆ ಹಾಕಿದ್ರೆ. ಅಲ್ಲ ಅದೇ ಸರ್, ನಾನು ಅದೇ ಹೇಳ್ತಾ ಇರೋದು. ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಆಡ್ತಾ ಇದ್ರೆ ನೀವು ಇದು ಆನ್ಲೈನ್ ಅಲ್ಲಿ ಒಂದು ID ಮಾಡ್ಕೊಂಡು ನೀವು ಆಡಿ ಸರ್ ಫಸ್ಟ್. ಲೈಕ್ ಆಮೇಲೆ ನಿಮ್ಮ ಫ್ರೆಂಡ್ಸಿಗೆಲ್ಲ ರೆಫರ್ ಮಾಡಿದ್ರೆ ಇದರಲ್ಲಿ ನಿಮಗೆ ರೆಫರೆನ್ಸ್ ಬೋನಸ್ ಕೊಡ್ತೀವಿ. ಮತ್ತೆ ಇದರಲ್ಲಿ ನಿಮಗೆ ಲೂಸಿಂಗ್ ಒಂದು ದಿವಸನೂ ಕೊಟ್ಟಿಲ್ಲ ಸರ್ ನಮಗೆ ಬೋನಸ್. ನೀವು ಏನು ಸರ್, ಏನು ಒಂದು ದಿವಸನೂ ಬೋನಸ್ ಕೊಟ್ಟಿಲ್ಲ. ನಾವು ಡೈಲಿ ಆಡ್ತೀವಿ ಸರ್ ಊರಲ್ಲಿ, ಬೋನಸ್ಸೇ ಕೊಟ್ಟಿಲ್ಲ. ಊರಲ್ಲ ಅರ್ಥ ಆಗ್ತಿಲ್ಲ ಸರ್ ನನಗೆ. ಸರ್ ನಾವು ಊರಲ್ಲಿ ಅಲ್ಲಿ ಅವ್ರ ತೋಟದಲ್ಲಿ ಹೋಗಿ ಆಡ್ತೀವಿ ಡೈಲಿ. ಪೊಲೀಸ್ನವ್ರು ಓಡಿಸ್ಕೊಂಬಂದ್ಬಿಡ್ತಾರೆ ಅಂದ್ಬಿಟ್ಟು ಬೇರೆ ಬೇರೆ ತೋಟದಲ್ಲೆಲ್ಲ ಆಡ್ತೀವಿ. ಒಂದು ದಿವಸ ಬೋನಸ್ ಕೊಟ್ಟಿಲ್ಲ ನೀವು. ಸರ್ ನಾವು ಆಡ್ಸಿದ್ದಲ್ಲ ಅಲ್ಲ ಸರ್ ಅದು. ಮತ್ತೆ ನೀವು ಆನ್ಲೈನ್ ಆಡ್ತಾ ಯಾವ ವೆಬ್ಸೈಟ್ ಅಲ್ಲಿ ಆಡ್ತಾ ಇರೋದು ನೀವು? ಇದಲ್ವಾ ಸರ್ ನೀವು ಆಡ್ತಾ ಇರೋದು ಮಂಡ್ಲಾಕಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಆಡ್ತಿರಲ್ಲ? ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಆಡ್ತೀವಲ್ಲ ನಾವು.
ಸರ್ ಇದು ಬಂದು ಆನ್ಲೈನ್ ಸರ್, ಇದು ಆಫ್ಲೈನ್. ನೀವು ಆ ಥರ ಗೇಮ್ ಅಲ್ಲ. ನೀವೇ ಹೇಳಿದ್ರಲ್ಲ ಇದು ನೀವೆಲ್ಲ online ಅಲ್ಲಿ ನೀವೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಆಡಿದ್ರೆ ನಾವು ಬೋನಸ್ ಕೊಡ್ತೀವಿ ಸರ್ ಅಂತಂದ್ರೆ ಈಗ. ಹಲೋ ಸರ್, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ಹೇಳಿ. ನೀವೇ ಹೇಳಿದ್ರಲ್ಲ ಇವಾಗ ನೀವು ಫ್ರೆಂಡ್ಸ್ ಎಲ್ಲ ಸೇರಿ ಆಡಿದ್ರೆ ನಾವು ಬೋನಸ್ ಕೊಡ್ತೀವಿ ಅಂದ್ರಲ್ಲ ಸರ್. ನಮ್ ವೆಬ್ಸೈಟ್ ಅಲ್ಲಿ ಆಡಿದ್ರೆ ಕೊಡ್ತೀವಿ ಸರ್ ಬೋನಸ್. ನಮ್ದು ಒಂದು ವೆಬ್ಸೈಟ್ ಇದೆ ಸರ್, ಆಡಿದ್ರೆ ಕೊಡ್ತೀವಿ. ನಾವು ಆಡೋದನ್ನೇ ನಿಮ್ಮ ವೆಬ್ಸೈಟ್ಗೆ ಹಾಕೊಂಡು ಬೋನಸ್ ಆದ್ರೂ ಕೊಡಂಗ್ ಮಾಡ್ಕೊಡಿ ಸರ್, ಹೋಗ್ಲಿ. ಅದೇ ನಾನು ನಿಮ್ಗೆ ಹೇಳ್ತಾ ಇರೋದು. ನೀವ್ ಹೆಂಗೋ ಆಡ್ತಿರಲ್ಲ, ನಿಮ್ಗೆ ಐಡಿ ಮಾಡ್ಕೊಡ್ತೀನಿ, ನೀವು ಡೆಪಾಸಿಟ್ ಮಾಡ್ಕೊಂಡು ನೀವು ಆಡ್ತಿರಲ್ವಾ ಈಗ. ಡೆಪಾಸಿಟ್ ಏನ್ ಬೇಡ ಸರ್, ನಾವು ಹಂಗೆ ಕ್ಯಾಶ್ ಹಾಕೊಂಡೇ ಆಡ್ತೀವಿ. ಡೆಪಾಸಿಟ್ ಏನ್ ಬೇಡ, ನಾವೇ ಇಲ್ಲಿ ಕ್ಯಾಶ್ ಹಾಕೊಂಡೆಲ್ಲ ಆಡ್ಕೋತೀವಿ. ನೀವು ಬೋನಸ್ ಹಾಕೊಂಡು ನೀವು ಬೋನಸ್ ಕ್ಯಾಶ್ ಹಾಕೊಂಡು ಆಡೋ ಸರ್ ಆನ್ಲೈನ್ ಅಲ್ಲಿ. ಹ್ಞೂ ಸರ್, ಈಗ ನಾವೇ ಕ್ಯಾಶ್ ಹಾಕೊಂಡು ಆಡ್ತಾ ಇರೋದೆಲ್ಲ, ನಾವೆಲ್ಲ ಕ್ಯಾಶ್ ಇಟ್ಕೊಂಡಿರ್ತೀವಿ ಈಗ. ಹಾಂ ಆಡ್ತೀವಿ, ನೀವು ಅದಕ್ಕೆ ಬೋನಸ್ ಹಾಕ್ಬಿಟ್ರೆ ಸಾಕು ನಮಗೆ. ಸರ್ ನೀವು ವಿನ್ ಸರ್, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್ ಅಷ್ಟೇ. ಫಸ್ಟ್ ಆಫ್ ಆಲ್ ಹಿಂಗೆ ಹೇಳಿ, ಏನು ಕ್ಲಿಯರಾಗಿ ಹೇಳಿ ನೀವು. ಏನು ಸರ್? ಕ್ಲಿಯರಾಗಿ ಹೇಳಿ ಸರ್ ನೀವು. ಈಗ ನಾವು 10 ಜನ ಊರಲ್ಲಿ ಡೈಲಿ ಒಂದೊಂದು ಹೊಡೆತಲ್ಲಿ ಆಡ್ತೀವಿ. ಪೊಲೀಸ್ನವ್ರು ಓಡಿಸ್ಕೊಂಬತ್ತಾರೆ ಅಂತ ಬೇರೆ ಬೇರೆ ಕಡೆ ಜಾಗ ಚೇಂಜ್ ಮಾಡಿ ಆಡ್ತೀವಿ. ನೀವು ಅದಕ್ಕೆ ಬೋನಸ್ ಹಾಕ್ಕೊಡಕ್ಕಾಗಲ್ವಾ? ಹಲೋ ರಾಹುಲ್ ಸರ್, ಕೇಳಿಸ್ತಾ ಇದೆಯಾ? ಹ್ಞೂ ಕೇಳಿಸ್ತಾ ಇದೆ ಸರ್. ನೀವು ಅದಕ್ಕೆ ಬೋನಸ್ ಹಾಕ್ಕೊಡಕ್ಕಾಗಲ್ವಾ? ಕೇಳಿ ಸರ್, ಫಸ್ಟ್ ಕೇಳಿ ಸರ್, ನಾನು ಹೇಳೋದು ಕೇಳಿ ಸರ್. ಹಾಂ, ನಮ್ದೊಂದು ವೆಬ್ಸೈಟ್ ಇದೆ ಸರ್, ಅದರಲ್ಲಿ ನೀವು ಫಸ್ಟ್ ಲಾಗಿನ್ ಆಗ್ಬೇಕು ಸರ್, ಓಕೆನಾ? ಲಾಗಿನ್ ಆಗಿ ಅಲ್ಲಿ ನಿಮಗೆ ಡೈಲಿ ನೀವು ಎಷ್ಟು ಹಾಕ್ತೀರಾ ಡೆಪಾಸಿಟ್ ಅಂದ್ರೆ, ನೀವು ಎಷ್ಟು ಡೆಪಾಸಿಟ್, ಈಗ 1000 ಡೆಪಾಸಿಟ್ ಮಾಡ್ತೀರಾ ಅನ್ಕೊಳ್ಳಿ. 1000 ಡೆಪಾಸಿಟ್ ಮಾಡಿ ಈ ನಾವು 1000 ಎಲ್ಲ ಮಾಡಲ್ಲ ಸರ್. 20 ಸಾವಿರ ಶೋಮುನಿ ಇನ್ಕೊಂಡು ನಾವು ಶೋಮುನಿಲಿ ಆಡ್ತೀವಿ. 20 ಸಾವಿರ ಮಾಡ್ತೀವಿ ನಾವು. ಕರೆಕ್ಟ್ ಸರ್. ಸರ್ ನೀವು ಎಷ್ಟು ಬೇಕಾದ್ರೂ ಹಾಕಿ ಸರ್, ಪ್ರಾಬ್ಲಮ್ ಇಲ್ಲ ಸರ್. ನೀವು ಎಷ್ಟು ಲಕ್ಷ ಬೇಕಾದ್ರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ನೀವು ಹಾಕಿ ಗೊತ್ತರೆ ನಾವು ನಿಮ್ಗೆ ವಿಡ್ರಾ ಸಹ ಕೊಡ್ತೀವಿ. ಈಗ 1 to 2 ಸರ್, ನೀವೀಗ ಒಂದು 10,000 ಹಾಕ್ಬಿಟ್ಟು ನೀವು 1 ಲಕ್ಷ ಗೆದ್ರು ನಾವು ವಿಡ್ರಾ ಕೊಡ್ತೀವಿ ನಿಮ್ಗೆ, ಗೊತ್ತಾಯ್ತಾ? ಅದಾದ್ಮೇಲೆ ನೀವು ಕೊಡಂಗಿಲ್ವಲ್ಲ ಸರ್, ನಾವು ಗೆದ್ದಿರೋದು ನಾವೇ ಕ್ಯಾಶ್ ಎತ್ಕೊಂಡ್ಬಿಡ್ತೀವಲ್ಲ. ನಾವು ಇಲ್ಲೇ ಕ್ಯಾಶ್ ಹಾಕೊಂಡು ಆಡ್ತೀವಿ, ಕ್ಯಾಶ್ ಎತ್ಕೊಂಡ್ಬಿಡ್ತೀವಿ ಗೆದ್ದಿರೋದು ನಾವೆಲ್ಲ. ನೀವು ಇಟ್ರಾನೇ ಕೊಡಂಗಿರಲ್ಲ ಸರ್. ನಮ್ದು ಇದು ವೆಬ್ಸೈಟ್ ಸರ್, ನಮ್ದು ಆ ಥರ ನೀವು ಹೇಳ್ತಿರೋದು ಆ ಥರ ಆಟ ಅಲ್ಲ ಸರ್ ಇದು. ಮೊನ್ನೆಲ್ಲ ಕ್ರಿಕೆಟ್ ಎಲ್ಲ ಆಡಿದ್ವಿ ಸರ್ ನಾವು. ಅಲ್ಲೇ ಎಲ್ಲ ಇದನ್ನೆಲ್ಲ ಕೊಟ್ವಿ. ಇದರಲ್ಲಿ ದೊಡ್ಡೇರಿ ಪ್ರೀಮಿಯಂ ಲೀಗ್ ಅಂತ ಮಾಡಿದ್ವಿ, ಕ್ರಿಕೆಟ್ ಎಲ್ಲ ಆಡಿದ್ವಿ ಅಲ್ಲೆಲ್ಲ. ಅಲ್ಲೇ ಎಲ್ಲ ಕಪ್ಪೆಲ್ಲ ಕೊಟ್ವಿ ಸರ್. ಅದು ಏನು ನೀವು ಇದನ್ನ ಮಾಡಲೇ ಇಲ್ಲ, ನೀವು ಲೈವ್ ಮಾಡಲೇ ಇಲ್ಲ. ಹಲೋ ಅಂಕಲ್, ಏನ್ ತುಕ್ ಇವತ್ತು ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ಹಲೋ ಹಲೋ, ಏನ್ ತುಕ್ ಇವತ್ತು ಅಂಕಲ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ಅಲ್ಲ, ನಿನ್ಗೆ ಎಂತೆಂತರ ಸತ್ತೋದ್ರು, ನಿನ್ಗೆ ಏನು ಆಗ್ಲಿಲ್ವ? ಅಕ್ಕೋ ಆಗಿಕ್ಕೋ ಏನು ಹೊಡಿಲಿಲ್ವ ನಿನ್ಗೆ? ನಿಮ್ಮ ಕೊಡಿಲ್ಲ ನೋಡಿ ಚಿನಾಲಿ. ಹಲೋ, ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತ್ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರಿನಾಗೂ ಇಲ್ವಲ್ಲ ಹುಡಿ. ಯಾಕೆ? ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ಅದು ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಗುಂಡೆ. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ, ನಿಮ್ಮ ಒಂದೊಂದು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗೆ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವು ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ. ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದು ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ,
ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದ್ದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆಗೆ ಇಕ್ಕೊಂಡು ಕಳ್ಸಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗಿ ನಿಲ್ಸಿ ಹೋಗಿದ್ದಿಲ್ಲ, ಇವತ್ತು ನೀನು ಉದ್ಧಾರ ಆಗ್ತೀಯ, ನಿಮ್ಮ ಮನೆ ಹಾಳಾಗಿ ಹೋಗ್ತೈತೆ, ನೀನು ಹಂಗೆ ಸರ್ವನಾಶ ಆಗೋಗ್ತೀಯ. ಹೆಂಗ ಇದನ್ನ ಮಗ ಇವರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮ ಅಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗುನ ಯಾಕೆ ಬೈತಿ? ನನ್ನ ಮಗುನ, ನನ್ನ ಮಗಳ, ಯಾರ ಮಗ? ನನ್ನ ಮಗಳಲ್ವ ಅಮ್ಮ, ನನ್ನ ಮಗಳು. ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗ್ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ ಹೋಯ್ದಿವಿ. ನಮ್ಗೆ ಇಲ್ಲಿ ಇದು ಬೂದಿ ಹೊತ್ಕೊಂಡ್ ಕುಂತೈತಿ ನಮ್ಗೇನಾ? ಅಲ್ಲ, ನೀನು ಎಷ್ಟು ಜನ ಕೊಟ್ಟಿದ್ದಿ ಹೇಳಿ ನೀನು? ಯಾಕೆ ಒಬ್ಬನ ಕೊಟ್ಟಿದ್ದಿ? ಯಾಕೆ? ನನ್ನ ಮಗಳು ಚಿಕ್ಕಂದೂರ್ಗೆ ಹೋಗಿ ನಾನು ಒಳಿಗೆ ಎಲ್ಲ ಕಳ್ಸಿದ್ರಲ್ಲ ನಿನ್ನ ಬಟ್ಟೆನೂ ದುಡ್ಡು ತಗೊಂಡು, ನಿಂಗೇನು ಬಂದದೆ? ನನ್ನ ಮಗಳದು ಅಲ್ಲ, ನನ್ನ ಮಗಳದ ಅಲ್ಲ. ಹೇಳ್ತಿಂತೀಯಮ್ಮ ನೀನು. ಅಯ್ಯೋ, ನೀನ್ ತಿಂತಿ ಹೇಳ? ಕೊಡು ಅಲ್ಲಿಗೆ ಕೊಟ್ಟವ್ರ ಕೇಳಿ ಕೇಳಿ ಅಂದ್ರೆ ಅವ್ರ ಮಗ ನೋಡಿ ನಿನ್ ಮಗಳಿಗೆಲ್ಲ ತಿನ್ಸಿದ್ದೀನಿ, ನಿನ್ನ ಎಂಟ್ರಿಗೆಲ್ಲ ನೀನ್ ಹೇಳ? ನಿನ್ ಮಕ್ಕಳು ಅವ್ರ ಮಗ ನೋಡಿದ್ರೆ ಕೇಳು. ಹೋಗು, ನನ್ನ ಮಗಳನ್ನ ಹಂಗ್ ಬೈದೆ ನೀನು. ಮಗಳಿಗೆ ಅಂಡರ್ವೇರ್ ಎಲ್ಲ ಕೊಡ್ಸಿಲ್ವಾ? ಅವ್ರು ನೋಡೇ ಇಲ್ಲ ಕಣ್ರಿ ನಾನು. ನಾನೇ ನೋಡಿದ್ದೀನಿ. ನೀನ್ ಒಬ್ರು ಕೊಟ್ಟಿದ್ದೆ ನೀನು? ನೀನು ಒಬ್ಬನ ಕೊಟ್ಟಿದ್ದೀನಿ, 1000 ಜನ ಕೊಟ್ಟಿದ್ದಂತು ಮಾತ್ರ ಕೊಟ್ಟಿದ್ದ ನನ್ನ ಮಗನೇ ಹೋಗತ್ತ. ಅಲ್ಲ, ನೀನ್ ಅಪ್ಪ ಅಮ್ಮ ಕೊಟ್ಟಿದ್ದೆ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಅಲ್ಲ, ನಾನು ಅವ್ರು ನೋಡೇ ಇಲ್ಲ. ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ, ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ಬಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮೇಲೆ ನೀನ್ ಪ್ರೀತಿ ಇಲ್ವಾ? ಅಲ್ಲ, ನನ್ ಮೇಲೆ ನಾನ್ ಕೇಳು ಅಮ್ಮ, ನನ್ನ ಮಗಳು ಲವ್ ಮಾಡ್ತೀವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಳ. ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ. ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಯಾವ ಊರು ನಿಮ್ದು? ಯಾವ ಊರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನೂಯಿ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜಗ್ ನನ್ ಮಗನೇ, ಗೊಜ್ಗ ಜೇಬಾಗ 10 ರೂಪಾಯಿ ತಂದು ನೋಡ್ಕೊಳ್ಳೋ. ಬತ್ತೀಯ ನನ್ನ ಹತ್ರ ಭಿಕ್ಷೆ ಬೇಡಕ್ ನನ್ನ ಮನೆ ಬಾಕ್ಲಿಗೆ. ನನ್ನ ಹೆಂಡ್ರು ಕಾಸು ಕೊಟ್ಟಿಲ್ಲ, ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ಲ ಅಂತ. ಸಂಸಾರ ತೆಗೆದು ಬಿಡ್ತೀರಾ ನೀವು? ತಗೊಳಮ್ಮ, ಮಾತಾಡೋಣ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಏಯ್ ಲೋಪರ್ ಸುಳೆ ಮಗನೇ, ಬಾರೋ. ಇವತ್ ನಾನು ಬಾಳ ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ಇವತ್ ನಾನು ತಿನ್ನಕ್ ಅನ್ನ ಇಲ್ದೇನ ಸಾಯ್ತಾ ಇದ್ದೀನಿ. ಬಾರೋ ಮಂತಕ್ಕೆ. ಬೆಂಕಿ ಸಹಾಯ ಕೊಡ್ತಾರೆ ನಿಮ್ಮನ್ನ. ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ. ಕಷ್ಟಪಟ್ಟು ದುಡಿಯೋ ಅವ್ರವ್ರು ದೋಚ್ಕೊಂಡ್ ತಿಂದಂಗಲ್ಲ ಕಣೋ. ಸ್ವಾಮಿ ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮ್ ಇಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗ್ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ?
ರಾಮಚಂದ್ರಪ್ಪ ಯಾಕೆ? ಅದೇ ಮಗನ ಮದುವೆ ಫಿಕ್ಸ್ ಮಾಡಿದ್ದೆ. ಹಾಂ ಅದೇ ಅದು ಮಾಮೂಲಿ ವರದಕ್ಷಿಣೆ ಒಂದು ಕೈ ಚೈನ್ ಕ್ವಾಲಿಟಿ ಚೈನು ಒಂದು ಗಾಡಿ ಕೇಳಿದ್ದೆ ಕಣ. ಯಾರಿಗೆ ಮಾಡಿದ್ರಿ ಫೋನು? ನರಸಿಂಹಣ್ಣ, ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜ್ BN. ಓ, ನಾವು ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಾನು ನಿಂಗೆ ಹೋಗ್ಲಿ ದೊಡ್ಡ ಮನ್ಸಂಗೆ. ಇಲ್ಲ, ನಾವು ಯಾವುದು ಮದುವೆದು ಪದವೆದು ವರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ ನಾನು ನನ್ನ ಮಗಂದು ವರದಕ್ಷಿಣೆ ಹಾಂ ಮದುವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಅಂತ ಬರ್ತೀವ್ರಿ. ನಮ್ಗೇನು ದುಡ್ಡು ಕಾಸು ಅಷ್ಟೇ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದು ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದು ಕೊಳಚೆನು, ಒಂದು ಉಂಗುರ, ಒಂದು ಬ್ರಾಸ್ಲೆಟ್, ಒಂದು ಗಾಡಿ ಕೇಳಿದ್ದೆ. ಓ, ಮಗರಿಗ? ಹ್ಞೂ, ಮಗನ್ಗೆ. ಹೇಳಿ ಬನ್ನಿ. ಅದೇ ನೋಡಿದ್ದೀರ ನಮ್ಮ ಕೇಶವನ್ನ? ಇಲ್ಲ, ನೋಡಿಲ್ಲ. ಅದೇ ಅವ್ನು ಬೆಂಗಳೂರಲ್ಲಿ ಕೆಲ್ಸ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ಹಾಂ ನಮ್ಮ ಮನೆಗೆ ನೋಡಿದ್ದೀರ, ಚಿಕ್ಕ ಮನೆ, ಇನ್ನೂ ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗ ಇಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಹಾಂ 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 ಈಗಲೇ ಕಳ್ಸ್ಬಿಟ್ಟವ್ರೆ, ಮನೆ ತಾವ ನಿಲ್ಸ್ಕೊಳಕ್ ಜಾಗ ಇಲ್ಲ. ಅದಕ್ಕೆ ನಿಮ್ಮ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದು ತಮ್ಮನ್ ಬಿಡ್ಲಾ? ಬೇಡ ಸ್ವಾಮಿ, ನಮ್ಮದೇ ಎಲ್ಲೋ ಯಾವುದೋ ಬೇರೆ ಮತ್ತೆ ನಿಲ್ಸಿದೀವಿ. ನಮ್ಮದು ಪೂರ್ತಿ 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 ಒಳಗೆ ಪೂರ್ತಿ ಸಿಕ್ಕಿದ ಮನೆ ಸ್ವಾಮಿ ನಮ್ಮದು. ನೋಡಿಲ್ವ ನಾನೇನು ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ. ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದಿರು ಸರಿ ಇಲ್ಲ, ಯಾಕೆ ಬೇಕು ಆಮೇಲೆ ಯಾಕೆ? ಅಲ್ಲ, ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ. ಅದಕ್ಕೇನೆ ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವುದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನು ಸ್ವಾಮಿ, ಯಾವ ಗಾಡಿ ಕೊಡ್ಸಿರ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಓ, ಅದು ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ಮ ಮನೆಗೆ ನಿಲ್ಸ್ಕೊಂಡಿರ್ತೀರಾ. ಆದ್ಮೇಲೆ ಮದುವೆ ಆದ್ಮೇಲೆ ನಿಲ್ಸ್ಕೊಂತೀನಿ. ಅಣ್ಣ, ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ, ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನು ಜಾಸ್ತಿ ಏನಿಲ್ಲ. ಸ್ವಾಮಿ, 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನೋ ಹೆಣ್ಣು ಗಂಡು ಹುಡುಗ ಹುಡುಗಿ ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ, ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತಾ ಊರಾಗೆಲ್ಲ? ಈಗ ನಾವೆಲ್ಲ ಹಳ್ಳಿ ಮಾಡ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದು ಗೌರವ, ಅದಕ್ಕೊಂದು ಬೆಲೆ, ಒಂದು ತೂಕ ಸಿಗುತ್ತೆ. ಓ ಯಜಮಾನ್ರೆ, ಯಜಮಾನ್ರೆ ನೀವು ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ನಿಲ್ಕೊಳ್ಳೋ, ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಒಂದ್ 2 ದಿನ ನಿಲ್ಸ್ಕೊ, ಮದುವೆ ಆಗತ್ತಕ್ಕ, ಆಮೇಲೆ ಎತ್ಕೊಂಡು ಹೋಗ್ತಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಜಾಗಿಲ್ವಲ್ಲ, ನೀನಾದ್ರೆ ನಂಬಿಕೆ. ಓ ಯಜಮಾನ, ಇದು ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಟ್ಟಾರ? ನನಗಿನ್ನ ಬಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು. ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇವ್ರು ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮ ತಂದು ನಿಲ್ಲಿಸ್ತೀರಾ? ನೀನು ನಂಬ್ತೀಯಲ್ಲ? ಅಲ್ಲ ಇವ್ರೆ ನೀನು ನಂಬಿಕೆ ಇಲ್ಲಿ ನಮ್ಮ ಕಡೆ ಆದ್ರೆ ಕಳ್ಳನ ಮಕ್ಕಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರ? ಬಿಚ್ಕೊಂಡು ಹೋಗಿ ಬಾಗಿದ ಗಂಡಿಗೆ ಹಾಕಿರಿ. ಏನ್ ಮಾಡಿದ್ರಿ? ಕಿರಾಪತಿ ನನ್ನ ಮಕ್ಕಳು, ಅಟ್ಟೋರು ನನ್ನ ಮಕ್ಕಳು, ನಿನ್ನ ಅಣ್ಣ ತಮ್ಮದಿರು ಇದ್ದಂಗೆ ನಮ್ಮ ಅಣ್ಣ ತಮ್ಮದಿರು. ಅದಕ್ಕೆ ನಾನಿವಾಗ ನಿಮ್ಮ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ನನಗೆ ಉಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲ ಅದನ್ನ ಸರಿಗೆ ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು. ನರಸಿಂಹಣ್ಣ, ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಅಲ್ಲಿ ನಿಮ್ಮ ಮಂತವಿಂದ ಅಲ್ಲಿ ಗಳಿಪಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ, ಓಡಿಸ್ಕೊಂತೀಯ. ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೋ ಅಂತ ಅಷ್ಟೇನೆ. ಅಲ್ಲ ಇವ್ರೆ,
ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದಲು ಆಫ್ ಮಾಡಿಬಿಡ್ರಿ. ಟ್ರೈನ್ ಕೆರೆದಾಗ ಪರೆದಾಗ ಓಡಿಸಾಡಕ್ಕೆ ನಾನು ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ಗೆ ಹಾಂ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ ಬ್ಯಾಡ್ದಾಗ ಬಿಚ್ಚು ಮನೆಗೆ ಮಾಡಿಕೊಳ್ಳಿ. ಅದ್ರಾಗ ಏನೈತೆ ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಈ ಕಾರ್ಯಕ್ರಮ ಇಕ್ತೀರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಾಕ ಈಗಲೇ ಅರ್ಧ ಹುಚ್ಚಿಡ್ದೈತೆ ನಮ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ ನೋಡೋ ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ಗೊತ್ತಾಯ್ತಾ? ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮದೇ ನಿಲ್ಲಿಸ್ತೀರ ತಂದು ನಮ್ಮಮ್ಮ ಸತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸತ್ತಾಗ್ಲು ನಿಮ್ಮಮ್ಮ ಸತ್ತಾಗ್ಲು ರೈಲ್ ಕೊಟ್ಟವೇ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನ ಯಾವ್ದೋ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತಾವಳಿ ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ತಡಿ ಒಂದ್ ನಿಮಿಷ ತಡಿ, ಬೇಜಾರ್ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನಾವು ನೋಡು ಹೆಂಗ್ ನೋಡಿದೀವಲ್ಲ, ಅವರು ಆಗರ್ಭ ಶ್ರೀಮಂತರು. ಅವ್ರಿಗೆ ಒಂದು ನಿಮಿಷ ಹೇಳೋದ ಕೇಳಿಸ್ಕೊ. ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ. ಗೊತ್ತಾಯ್ತಾ? ಅವ್ರು ಅದಕ್ಕೆ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ಕಾರೆ. ಅವರಿಗೆ ಕೋಟಿ ಅನ್ನೋದು ಅಲಕ್ಷ್ಯ ಆಗ್ಬಿಡೈತೆ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದಿದ್ಕೆ ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ. ಆಮೇಲೆ ನೆನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಆಗಿ ತಗೊಳ್ರಿ ಇದೇನು ನಿಮ್ ಗಾಡಿ ಅಂತಾರೆ. ಇದೇ ಸಮಯ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ, ನಾನಿರೋ ಶ್ರೀಮಂತಿಕೆಗ ಪಲ್ಸರ್ ಗಾಡಿ ಯೂನಿಕಾನು ಅವೆಲ್ಲ ಕೊಡಿಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ, ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ, ಮಳೆ ಬಂದ್ರೆ 3 ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಮ್ಮ ನೋಟ್ ಮಾತಾಡಕ್ಕೆ ಅವಕಾಶ 18 ಬಕೆಟ್ ಇಕ್ಬೇಕು ನಾವು. ಆಮೇಲೆ ನಮ್ದು ಧಿಕಾರದ ಊರ್ ಬಾಗ್ಲಾಗ್ಯವಳೆ, ಯಾವ ನಂಬರಿಗೆ ಮಾಡಿದ್ರು ಅದನ್ನ ಕ್ಲೀನಾಗಿ ಚೆಕ್ ಮಾಡಿ ನಾನು ನರಸಿಂಹರಾಜಣ್ಣ ನೀನೇನ್ ನನಗೆ ಬೇರೆ ನಾನು ಕುಡ್ಕ ಅಲ್ಲ, ನೀನ್ ಕಂಡಂಗ ನಾನು ಕುಡಿತೀನ? ನೀನ್ ನೋಡೇ ಇಲ್ಲ ನಾನು, ನೀನ್ ನೋಡೇ ಇಲ್ಲ ನಾನು.